ಮೈಸೂರಿನ ಟಿ ನರಸೀಪುರದ ಗರ್ಗೇಶ್ವರ ಗ್ರಾಮದಲ್ಲಿ ಕೆಪಿಟಿಸಿಎಲ್ ಪವರ್ ಎಕ್ಸ್ಚೇಂಜ್ ಕಾಮಗಾರಿ ಶಂಕುಸ್ಥಾಪನೆ ವೇಳೆ ಎಂಎಲ್ಎ ನಮ್ ಕೈಗೆ ಸಿಗೋದಿಲ್ಲ ಅಂತ ಮಹಿಳೆಯೊಬ್ಬರು ಪ್ರಶ್ನೆಯನ್ನ ಮಾಡಿದ್ರು. ಶಂಕುಸ್ಥಾಪನೆಗೂ ಮುನ್ನ ಸಮಸ್ಯೆ ಹೇಳ್ತಾ ಇದ್ದ ಮಾಜಿ ತಾಲೂಕ್ ಪಂಚಾಯತ್ ಉಪಾಧ್ಯಕ್ಷೆ ಜಮಾಲಾರ್ ಮಾತಿನ ಭರದಲ್ಲಿ ಟೇಬಲ್ ಕುಟ್ಟಿದ್ರು. ಎಂಎಲ್ಎ ಸಿಗೋದಿಲ್ಲ ಅಂತ ಟೇಬಲ್ ಕುಟ್ತಾ ಇದ್ದ ಹಾಗೆ ಮಗನ ಸಮರ್ಥನೆಗೆ ಮುಂದಾದಂತ ಸಿದ್ದರಾಮಯ್ಯ ಮಹಿಳೆಯನ್ನ ತರಾಟೆಗೆ ತಗೊಂಡ್ರು. ಏರು ದನಿಯಲ್ಲಿ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ ಮಹಿಳೆಯ ಬಾಯನ್ನ ಮುಚ್ಚಿಸಿದ್ರು. ಇದು ಇವತ್ತು ಮೈಸೂರಲ್ಲಿ ಆದಂತ ಕಾರ್ಯಕ್ರಮ ಟೈಮ್ನಲ್ಲಿ ಅಲ್ಲಿ ಮಹಿಳೆಯನ್ನ ನಾವು ಗಮನಿಸ್ತಿದೀವಿ. ಅವರು ತಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ಳೋಕೆ ಅಂತ ಅಲ್ಲಿ ಎದ್ದು ನಿಲ್ತಾರೆ, ಆ ಟೇಬಲ್ ಹತ್ರ ಬರ್ತಾರೆ. ಎಂಎಲ್ಎಗಳು ಯಾವಾಗ ಬರ್ತಾರೆ ಊರಿಗೆ, ಯಾವ ಸಮಸ್ಯೆಯನ್ನ ಕೇಳ್ತಾರೆ ಅಂತ ನಮ್ಗೆ ಗೊತ್ತಾಗೋದೇ ಇಲ್ಲ. ಎಂಎಲ್ಎಗಳು ಯಾವಾಗ ಬರ್ತಾರೆ ಹೋಗ್ತಾರೆ ಅಂತಲೂ ಕೂಡ ನಮಗೆ ಕ್ಷೇತ್ರದಲ್ಲಿ ಮಾಹಿತಿನೇ ಸಿಗೋದಿಲ್ಲ. ಹಿಂಗಾದ್ರೆ ಹೆಂಗೆ ಸಮಸ್ಯೆ ಯಾರ ಹತ್ರ ನಾವು ಹೇಳ್ಕೊಳ್ಳೋದು ಅಂತ ಆ ಮಹಿಳೆ ಕೇಳೋಕೆ ಅಂತ ಹೋಗಿರ್ತಾರೆ. ತಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ಳೋಕೆ ಅಂತ ಅಲ್ಲಿ ಹೋಗ್ತಾರೆ. ಆ ಟೈಮ್ ನಲ್ಲಿ ನನಗೆ ಮೇಜ್ ಕೊಟ್ಟು ನೀನು ಪ್ರಶ್ನೆ ಮಾಡ್ತೀಯಾ, ನನ್ನ ಮಗನ ವಿರುದ್ಧನೇ ನೀನು ಕಂಪ್ಲೇಂಟ್ ಕೊಡ್ತೀಯಾ ಅನ್ನೋ ರೀತಿ ಇಂಡೈರೆಕ್ಟ್ ಆಗಿ ಅಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಸಾಕಷ್ಟು ಗರಂ ಆಗ್ತಾರೆ. ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಆ ಮಹಿಳೆಗೆ ಹೆದರಿಸ್ತಾರೆ, ಕುತ್ಕೊಳ್ಳಮ್ಮ ಸಾಕು ಅಂತ ಅಲ್ಲಿ ಬಾಯಿ ಮುಚ್ಚಿಸ್ತಾರೆ, ಕೂರಿಸ್ತಾರೆ. ಜೊತೆಗೆ ಆಕೆ ಕೈಯಲ್ಲಿ ಮೈಕ್ ಇರುತ್ತೆ, ಅದನ್ನು ಕೂಡ ಕಿತ್ಕೊಳ್ತಾರೆ. ಕುತ್ಕೊಳ್ಳಮ್ಮ ಸಾಕು ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಪುತ್ರನ ವಿರುದ್ಧವೇ ಮೈಸೂರಿನಲ್ಲಿ ಈ ರೀತಿ ಕಂಪ್ಲೇಂಟ್ ಕೊಡೋಕೆ ಬಂದಂತ ಮಹಿಳೆ ಮೇಲೆ ನನ್ನ ಮುಂದೆನೆ ಟೇಬಲ್ ಕೊಡ್ತೀಯಾ, ನನ್ನ ಹತ್ರನೇ ಕಂಪ್ಲೇಂಟ್ ತಗೊಂಡ್ಬರ್ತೀಯಾ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಈ ರೀತಿ ದರ್ಪವನ್ನ ತೋರಿದ್ದಾರೆ. ಸಿಟ್ಟನ್ನ ಅನಗತ್ಯವಾಗಿ ತೋರಿಸಿದ್ದಾರೆ. ಬಾಬು ಏನ್ ಏನೇನ ಮಾತಾಡ್ತೀಯ? ಇಲ್ಲಿ ಟೇಬಲ್ ಕುಟ್ಟಿ ಮಾತಾಡೋದಿದ್ರೆ ಕೇಳಕ್ಕಾಗಿಲ್ಲ. ನಾನು ಟೇಬಲ್ ಕುಟ್ಟಿ, ನಾನು ಎದುರುಗಡೆ ಟೇಬಲ್ ಕುಟ್ಟಿ ಏನು ದೇಶಕ್ಕೆ ಬಹಳ ಅನ್ಯಾಯ ಮಾಡ್ಬಿಟ್ಟಿದ್ದೀವಿ ನಾವು ಅನ್ನೋ ತರ ಮಾತಾಡಿದ್ರೇನು? ಬಹಳ ಅನ್ಯಾಯ ಮಾಡ್ಬಿಟ್ಟಿದೀವಿ ನಾವು ಅನ್ನೋ ತರ ಮಾತಾಡ್ತೀಯಲ್ಲಮ್ಮ. ಕೆಲಸ ಮಾಡ್ತಿರೋಮ್ಮ ಕಂಪ್ಲೇಂಟ್ ಮಾಡೋದು ಮಾಡಬೇಕು. ಟೇಬಲ್ ತರ್ತೀಯಲ್ಲ ಯಾಕೆ? ಮಾಡಿರೋದು
ರೀತಿ ಇರ್ಬೇಕು ನಿನ್ಗೆ. ಏನ್ ಏನೇನ ಮಾತಾಡ್ತೀಯ? ಏನಾದ್ರು ಇದ್ರೆ ನಮ್ಗೆ ಇನ್ನು ಸಿದ್ದರಾಮಯ್ಯ ಅವರ ಆಕ್ರೋಶಕ್ಕೆ ಬಿಜೆಪಿ ನಾಯಕರು ಟೀಕೆಯನ್ನ ಮಾಡಿದ್ದಾರೆ. ಏಕವಚನದಲ್ಲಿ ಮಾತನಾಡಿದ್ದು ಸರಿಯಲ್ಲ, ಸಮಾಧಾನದಿಂದಲೇ ಉತ್ತರವನ್ನ ನೀಡಬೇಕಾಗಿತ್ತು ಅಂತ ಬಿಎಸ್ವೈ ಹೇಳಿದ್ದಾರೆ. ಇನ್ನು ಸಿದ್ದರಾಮಯ್ಯಗೆ ಜೆಡಿಎಸ್ ಮೇಲೆ ಕೋಪ ಇರಬಹುದು, ಅದಕ್ಕಾಗಿ ಹಾಗೆ ಮಾತನಾಡಿರಬಹುದು ಅಂತ ಬಿಜೆಪಿ ನಾಯಕರು ರಿಯಾಕ್ಟ್ ಮಾಡಿದ್ದಾರೆ. ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷೆ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರೆಲ್ಲ. ಅವರೇನೆ ನಮ್ಮ ಯತೀಂದ್ರ ಶಾಸಕರು ಸಿಗ್ತಾ ಇಲ್ಲ ಅಂತ ಹೇಳಿದಾಗ ಅಲ್ಲೇ ಯತೀಂದ್ರ ಇದ್ರು, ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ರು. ಸಮಾಧಾನವಾಗಿ ಮಾತನಾಡದೇನೆ ಅವ್ರ ಕೈಲಿದ್ದಂತ ಮೈಕನ್ನು ಕಿತ್ಕೊಂಡು ಏಕವಚನದಲ್ಲಿ ಕೂಗಾಡಿ ಚೀರಾಡಿ ಎಲ್ಲ ರೀತಿ ಮನಸ್ಸಲ್ಲಿದ್ದಂತ ಆಕ್ರೋಶ, ಜೆಡಿಎಸ್ ಮೇಲಿದ್ದ ಆಕ್ರೋಶನ ವ್ಯಕ್ತಪಡಿಸಿದ್ರು ಅಥವಾ ಅವ್ರಿಗೇನು ಸಮಾಧಾನ ತೃಪ್ತಿ ಇಲ್ಲವೋ ಗೊತ್ತಿಲ್ಲ. ಆದ್ರೆ ಇವತ್ತು ಸಿದ್ದರಾಮಯ್ಯನವರ ವರ್ತನೆ ಯಾರಿಗೂ ಗೌರವ ತರುವಂತದ್ದೆಲ್ಲ. ಒಬ್ಬ ಮಹಿಳೆ ಅದು ಕಾಂಗ್ರೆಸ್ ಪಕ್ಷದ ಪ್ರಮುಖ ಕಾರ್ಯಕರ್ತೆ, ಅವಳು ಹೋರಾಟಗಾರ್ತಿ ಅಂತೆ. ಅವಳ ಸಮಸ್ಯೆಯನ್ನು ಕೇಳಿ ಸಮಾಧಾನ ಉತ್ತರ ಕೊಟ್ಟಿದ್ದು 2 ನಿಮಿಷದಲ್ಲಿ ಮುಗಿದೋಗ್ತಾ ಇತ್ತು. ಮೈ ಕಿತ್ಕೊಂಡು ಕೂಗಾಡಿ ಚೀರಾಡಿ, ಅಂದ್ರೆ ಅವ್ರ ಮಗನ ಬಗ್ಗೆ ನಾನು ಶಾಸಕ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅಪರಾಧ ಏನು? ಈ ರೀತಿ ಒಂದ್ ಕಡೆ ರೆಸಾರ್ಟ್ ಅಲ್ಲಿ ಗುಂಡಾಗಿರಿ, ಕಾಂಗ್ರೆಸ್ ಶಾಸಕರ ಮೇಲೆ ಕಾಂಗ್ರೆಸ್ ಶಾಸಕರೇ ಗುಂಡಾಗಿರಿ ಮಾಡಿ ಕೊಲೆ ಪ್ರಯತ್ನ 307 ಹಾಕ್ಸಿದ್ದಾರೆ, ಅದೇ ಸರ್ಕಾರದ ಪೊಲೀಸ್ ಅಧಿಕಾರಿಗಳು ಹಾಕ್ಯಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಇನ್ನೊಬ್ಬ ಜನಪ್ರತಿನಿಧಿ ಮೇಲೆ ಹೆಣ್ಮಗಳ ಬಗ್ಗೆ ಮಾಡ್ತಾರಂತ ಇದೊಂಥರ ಗುಂಡಾಗಿರಿನೇ. ಅವ್ರ ಭಾವನೆನೂ ಇವತ್ತು ಹೇಳ್ಕೊಂಡಂಥ ಸ್ಥಿತಿ ಇಲ್ಲ ಅಂದರೆ ಸಮನ್ವಯ ಸಮಿತಿ ಅಧ್ಯಕ್ಷತೆ ಇನ್ಯಾರು ಎಲ್ಲಿ ಹೇಳ್ಕೋಬೇಕು? ಒಂದು ರೀತಿಯ ನಾನು ಹೇಳಿದ್ನಲ್ಲ, ಈ ರೀತಿ ಅಲ್ಲಿ ರೆಸಾರ್ಟಲ್ಲಿ ಈ ರೀತಿ ಬಡದಾಟ ಮಾಡಿ ಕುಡಿದು ದಾನ್ಲೆ ಮಾಡಿಕೊಂಡು ಒಬ್ಬರನ್ನೊಬ್ಬರು ಕೊಲೆ ಮಾಡೋಂಥ ಪ್ರಯತ್ನ, ಇಲ್ಲಿ ಹೆಣ್ಮಗಳ ಬಗ್ಗೆ ಈ ರೀತಿ ದೌರ್ಜನ್ಯ, ಇದು ನಾನು ಹೇಳಿದ್ನಲ್ಲ, ಈ ಕಲಾಸಿ ಪಾಳಿದ ಕಾಂಗ್ರೆಸ್ ಸರ್ಕಾರದ ಬೆಂಬಲ ಆಯಿತು. ಗುಂಡಾಗಿರಿ ಇದಕ್ಕಿಂತ ನೀನು ಯಾವ ಪದ ಬಳಸ್ಲಿ? ಕಲಾಸಿ ಪಾಳ್ಯ ನೋಡಿ, ಒಬ್ಬ ಗುಂಡ ಮಾಡದಂಗೆ ಒಬ್ಬ ಮುಖ್ಯಮಂತ್ರಿ ಆಗಿದ್ದವರು ಒಬ್ಬ ಹೆಣ್ಮಗಳ ಬಗ್ಗೆ ನಡ್ಕೊಳ್ತಾರೆ. ಇನ್ನು ಸಿದ್ದರಾಮಯ್ಯ ರೋಷಾವೇಶಕ್ಕೆ ತುತ್ತಾದ ತಾಲೂಕ್ ಪಂಚಾಯತ್ ಮಾಜಿ ಉಪಾಧ್ಯಕ್ಷೆ ಜಮಲಾರ್ ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಕಾರ್ಯಕ್ರಮದಲ್ಲಿ ಮಹಿಳೆಯೊಬ್ಬರಿಗೆ ಗದರಿದ ಪ್ರಕರಣ ಒಂದು ನಡೆದಿದೆ. ಹಾಗಾದ್ರೆ ಆ ಘಟನೆಯಲ್ಲಿ ನಡೆದಿದ್ದಾದ್ರೂ ಏನು, ಆ ಮಹಿಳೆ ಸಿದ್ದರಾಮಯ್ಯನವರ ಬಳಿ ಏನನ್ನ ಕೇಳ್ತಾ ಇದ್ರು, ಆ ಮಹಿಳೆಗೂ ಸಿದ್ದರಾಮಯ್ಯನವ್ರಿಗೂ ನಡೆದಂತ ವಾಗ್ವಾದವೇನು, ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಸಿದ್ದರಾಮಯ್ಯನವ್ರ ಬಳಿ ಮಾತನಾಡ್ತಾ ಇದ್ದಂತ ಜಮಾಲಾರ್ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ಹೇಳಿ, ನೀವು ಯಾರು, ಎಲ್ಲಿಯವರು? ಸಿದ್ದರಾಮಯ್ಯನವ್ರಿಗೆ ಇವತ್ತು ಕಾರ್ಯಕ್ರಮದಲ್ಲಿ ನೀವು ಪ್ರಶ್ನೆ ಮಾಡಿದ್ರಿ, ಏನ್ ಪ್ರಶ್ನೆ ಮಾಡಿದ್ರಿ? ನಾನು ಮಾಜಿ ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷರು. ಸಿದ್ದರಾಮಯ್ಯ ಅವರ ಹತ್ರ ಪ್ರಶ್ನೆ ಏನೂ ಇಲ್ಲ. ನನಗೆ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ಲಿ ನನ್ನ ಕೆಲಸ ಆಗಿರಲಿಲ್ಲ. ಆ ಕೆಲಸಕ್ಕೆ ನಾನು ಕೇಳಕ್ಕೆ ಹೋದೆ. ಅವರು ನೀನು ಜಾಸ್ತಿ ಭಾಷಣ ಮಾಡ್ಕೊಂಡಿದ್ಯಲ್ಲ, ಬೇರೆಯವ್ರಿಗೆ ಅವಕಾಶ ಕೊಡಬಾರ್ದ ಅಂದರು. ಸ್ವಲ್ಪ ಸುಮ್ಮನಿರಿ ಸರ್, ನಾನು ಬೇರೆ ಆ ಸ್ಥಾನದಲ್ಲಿ ಮೈಕ್ ಕಿತ್ಕೊಬಿಟ್ರು. ಏನ್ ಮಾತಾಡ್ತೀವಿ, ಏನ್ ಸಮಸ್ಯೆಗಳಿತ್ತು ಅಮ್ಮ, ಏನ್ ಕೇಳ್ತಾ ಇದ್ರು? ಒಂದು ಪೌತಿ ಖಾತೆಗೆ ಕೂರಿಸ್ಬೇಕು ಅಂದ್ರೆ 3 ವರ್ಷ 4 ವರ್ಷ ಆಫೀಸರ್ಸ್ ಜನಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ. ನಾನು ಅವ್ರಿಗೆ ತಿಳಿಸಿಲ್ಲ, ನಾನು ಮಾಜಿ ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷರು ಅಂತ 10 ನಿಮಿಷದಲ್ಲಿ ನಾನು ಕೆಲಸ ಮಾಡಿಸ್ಕೊಂಡು ಬರ್ತೀನಿ. ಜನಗಳ ತೊಂದರೆ ನೋಡೋಕ್ಕೆ ನಾನು ಒಂದು 8 ತಿಂಗಳಿಂದ ಓಡಾಡ್ತಾ ಇದ್ದೀನಿ. ಆದರೂ ಅವರು ಯಾರು ಸ್ವಲ್ಪ ಇಲ್ಲ, ದಯವಿಟ್ಟು ನೀವು ಸಹಕರಿ ಸರ್ ಅವ್ರಿಗೆ ಹೇಳಿ ಸರಿ ಅಂತ ಹೇಳಿದ್ರು. ಅಧಿಕಾರಿಗಳಿಗೆ ನೀವು ಕೆಲಸ ಮಾಡಿ ಅಂತ ಹೇಳಿ ಅಂತ ಅವ್ರು ಕೇಳ್ಕೊಂಡ್ರಿ. ಯಾಕಂದ್ರೆ ನನ್ನ ಕೆಲಸ ಆಗಿರ್ಲಿಲ್ಲ. ಆಮೇಲೆ ಅಲ್ಲಿಯೂ ನಮ್ಮ ಇಂಡವಾಳ್ ಅವರು, ಮೇಡಮ್ನವರೇ ನಮ್ದು ಯಾರು ಮಾತಾಡಬೇಡಿ, ನಾನು ಒಬ್ಬಳೇ ಮಾತಾಡ್ತೀನಿ ಅಂತ ಮಾತಾಡಿದೆ. ಸಾಹೇಬರು ಇವಾಗ ಆಯ್ತಲ್ಲ ನೀನೇ ಉದ್ದಕ್ಕೆ ಹೇಳ್ತಾ ಇದೆಯಾ ಅಂದ್ಬಿಟ್ಟು ನನ್ನಿಂದ ಮೈಕ್ ಕಿತ್ಕೊಬಿಟ್ಟು. ಅಲ್ಲಿ MLA ನಿಮ್ಗೆ ಕೈಗೆ ಸಿಗೋಲ್ಲ ಸಮಸ್ಯೆ ಹೇಳೋದಕ್ಕೆ ಅಂತ ಒಂದು ಮಾತನ್ನ ಅಲ್ಲಿ ಮಾತಾಡ್ತಾ ನೀವು ಹೇಳಿದ್ರಿ. ಅಂದ್ರೆ ನಿಮ್ ಸಮಸ್ಯೆ ಹೇಳ್ಕೊಡೋದಕ್ಕೆ ಇಲ್ಲಿ ಯಾರು ಸಿಗ್ತಾ ಇಲ್ವಾ, ಏನಾಗಿದೆ, ಏನ್ ಸಮಸ್ಯೆ? ಅವರು ಸಿಗ್ತಾ ಇದ್ರೆ ನಾನು ಮನೆ ಒಳಗಡೆ ಇರ್ತೀನಿ. ಕಾರ್ಯಕರ್ತರು ನಾನು ಸುಮಾರು ಜನಕ್ಕೆ ಹೇಳಿದ್ದೆ, ಸ್ವಲ್ಪ ಡಾಕ್ಟರ್ ಬಂದರೆ ತಿಳಿಸಿ, ಆಫೀಸ್ಗೆ ಬಂದರೆ. ಅವರು ನನಗೆ ತಿಳಿಸ್ತಾ ಇರಲಿಲ್ಲ. ಅದಕ್ಕೆ ನಾನು ಎಲೆಕ್ಷನ್ ದಿನ ನೋಡಿದ್ದು ಇವತ್ತು ನೋಡ್ತಾ ಇದ್ದೀನಿ ಸರ್ ಅಂತ. ಅದು ನಾನು ಸಾಹೇಬ್ರಿಗೆ ಹೇಳಿದೆ. ಅವರು ಕೋಪ ಮಾಡ್ಕೊಂಡ್ರಲ್ಲ ಸಾರ್,
ನಾನು ನನಗೆ ಕಾರ್ಯಕರ್ತರು ತಿಳಿಸ್ತಾ ಇರಲಿಲ್ಲ ಸರ್ ಅಂತ. ಅವ್ರದ್ದು ಯಾವ ಕೋಪ ಟೆನ್ಷನ್ನು CM ನಾವು ಇಷ್ಟು ಚಿಕ್ಕವರು ಏನೇನೋ ಇರುತ್ತೆ, ಅವ್ರೇನು ಪಾಪ ಕೋಪದಲ್ಲಿದ್ದರು ಏನೋ ಅಷ್ಟೇ ಹೊರ್ತು ಅವ್ರು ಬೇರೆ ನನಗೇನೂ ಇಲ್ಲ. ಅವ್ರ ಹತ್ರ ನಾನು ಹಣ ಕೇಳಿಲ್ಲ, ಅವ್ರು ನನ್ನ ಹತ್ರ ಏನು ಮಾತಾಡಿಲ್ಲ. ನಾನು ಇವತ್ತು 100 ದಿನ ಹೇಳಿದ್ರೇನು ನಮ್ಮ ಟೈಗರ್ ಆಫ್ ಮೈಸೂರು ಅಂತ ಹೇಳಿದ್ದೀವಿ. ಫಸ್ಟ್ ಟಿಪ್ಪು ಸುಲ್ತಾನ್ಗೆ ಹೇಳಿದ್ದೀವಿ, ಆಮೇಲೆ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತಾ ಇದ್ದೀವಿ. ಸಿದ್ದರಾಮಯ್ಯನವ್ರನ್ನ ಎಷ್ಟು ವರ್ಷದಿಂದ ನೋಡ್ತಾ ಇದ್ರಿ ಮೇಡಮ್? ಈಗ ನೀವು ಯಾವತ್ತಾದ್ರೂ ಈ ತರ ಕೋಪ ಮಾಡ್ಕೊಂಡಿದ್ದು ನೋಡಿದ್ರಾ ಅಂತ? ಇಲ್ಲ ನನ್ನ ಜೊತೆಯಲ್ಲಿ ಬೇರೆಯವ್ರ ಹತ್ರ ಹೆಂಗೋ ನನ್ನ ಸಖತ್ತು ಕೋಆಪರೇಟ್ ಮಾಡ್ತೀವಿ, ಸಖತ್ ಖುಷಿ. ನನ್ನ ಬೆನ್ನು ಹಿಡ್ಕೊಂಡು ನಡಿ ಇವಾಗಾನು ಬಂದಿದ್ದು ಅವರು ಕೈ ಜೋಡಿಸ್ಬಿಟ್ಟು ಕೈ ಶೇಕ್ ಮಾಡ್ಬಿಟ್ಟು ಕೂತ್ಕೋ ಅಂದ್ಬಿಟ್ಟು ತಮಾಷೆ ಮಾಡ್ಕೊಂಡೆ ಕೂತಿದ್ದು. ಸ್ವಲ್ಪ ನಾನು ಭಾಷಣ ಸ್ವಲ್ಪ ಉದ್ದಕ್ಕೆ ಮಾಡ್ತೀನಿಲ್ಲ, ಅದಕ್ಕೆ ಮೈಕ್ ಅವರು ಕಿತ್ಕೊಬಿಟ್ಟು. ಅವ್ರ ಮಗನ ಯಾವತ್ತಾದ್ರೂ ಭೇಟಿ ಮಾಡಿದ್ರ? ಸಮಸ್ಯೆ ಏನಾದ್ರು ಯಾವತ್ತಾದ್ರೂ ಹೇಳಿದ್ರ? ಇಲ್ಲ ಅವ್ರ ಮಗನ ಹತ್ರ ನಾನು ಯಾರ ಹತ್ರ ಹೇಳಿಲ್ಲ, ಸಮಸ್ಯೆನೇ ಹೇಳಿಲ್ಲ. ಸೊ ಅದು ನಿಮಗೆ ಅವ್ರನ್ನ ಕಮ್ಯುನಿಕೇಟ್ ಮಾಡಕ್ ಆಗದೆ ಇರೋದು ನೀವು ಅಲ್ಲೇ ಹೇಳ್ಕೊಂಡ್ರಿ ಅಷ್ಟೇ? ಅಷ್ಟೇ. ಬಂದ್ರಲ್ಲ ಈ ಟೈಮ್ ಸರಿ ಇದೆ ಅಂತ ಹೇಳ್ಬಿಟ್ಟೆ ಅಷ್ಟೇ. ಏನಂದ್ರು ಆಮೇಲೆ ಸಭೆ ಎಲ್ಲ ಮುಗ್ದಾದ ನಿಮ್ ಜೊತೆ ಮಾತಾಡ್ತೀನಿ ಫಸ್ಟು ಆಫೀಸರ್ಸ್ಗೆ ಕರೆಸ್ಬಿಟ್ಟು ಯತೀಂದ್ರ ಹೋದ್ರೇನು ಮಾತಾಡಲಿ, ಇಲ್ಲದ್ರೆ PIಗಳಿಗೆ ಅವ್ರಿಗೆ ಬಂದರೆ ಆಫೀಸ್ಗೆ ಮನೆಗೆ ಕರೆಸ್ಬಿಟ್ಟು ಮಾತಾಡೋಣ ಅಂತ ಇದ್ರು. ಮಾಮೂಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮಾಡ್ತಾರೆ, ಅವ್ರು ಮಾಡಲ್ವಾ? ಇವಾಗ ಅವ್ರಿಗೆ ನೋವಾಗಿದೆ, ನನ್ನ ಕ್ಷೇತ್ರದಲ್ಲಿ ಈ ಥರ ಆಗಿದೆ ಅಂದರೆ ನಾನು ಜನಗಳಿಗೆ ಹೇಳಿಲ್ಲ, ನನ್ನ ಕೆಲಸನೇ ಆಗಿಲ್ಲ, ನೀವು ಹೇಳಿ ಅಷ್ಟೇ. ಈ ಘಟನೆ ಅಂದ್ರೆ ಸಿದ್ದರಾಮಯ್ಯನವ್ರಿಗೆ ಸಹಜವಾಗಿ ಯಾರು ಪ್ರಶ್ನೆ ಮಾಡಲ್ಲ ನೇರವಾಗಿ. ನೀವು ಪ್ರಶ್ನೆ ಮಾಡಿದ್ರಲ್ಲ, ಏನ್ ಅನ್ನಿಸ್ತು ಆಗ? ನೀವು ಯಾಕೆ ಅವ್ರನ್ನ ಪ್ರಶ್ನೆ ಮಾಡ್ಬೇಕು ಅಂತ ಅನ್ನಿಸ್ತು? ಅಂದ್ರೆ ಸಿದ್ದರಾಮಯ್ಯನವರೇ ಬೇಕು ಅಂತ. ಅವ್ರು ನನಗೆ ಸಖತ್ ಕೋಆಪರೇಟ್ ಮಾಡ್ತಿದ್ರು, ಅವ್ರು ನನ್ನ ಜೊತೆಲಿ ಸಖತ್ ಖುಷಿಯಾಗಿದ್ರು. ನನ್ನ ಹತ್ರ ಅವ್ರು ಮಾತಾಡಿದ ಶೈಲಿ ನಿಮ್ಗೇನಾದ್ರೂ ಇದಾಯ್ತಾ ಅಂತ? ಬಿಡಿ ಸರ್, ಅದಕ್ಕೇನು ಅದೆಲ್ಲ ನಾನು ತಗೊಳ್ಳೋದಿಲ್ಲ. ಅವರು ನನಗೆ ಹೊಡೆದು ಬಿಡ್ತಿದ್ರೇನು, ಒಬ್ಬ ಅಣ್ಣ ಹೊಡೆದ್ರು ಅಂತಾನು ಬಂದ್ಬಿಡ್ತಿದ್ದೆ, ಬೇಜಾರು ಮಾಡ್ಕೊಳ್ತಾ ಇರಲಿಲ್ಲ. ದಯವಿಟ್ಟು ನಾನು ಇವತ್ತು ಹೇಳ್ತೀನಿ, ನಮ್ಮ ಟೈಗರ್ ಆಫ್ ಮೈಸೂರು ಅಂತ ದೇವ್ರು ಅವ್ರಿಗೆ ಗೆಲುವು ಕೊಳ್ಳಿ, ಪ್ರತಿಯೊಂದು ಶತ್ರುಗಳಿಂದ ದೇವರು ಅವ್ರಿಗೆ ಉಳಿಸ್ಲಿ, ಅವ್ರಿಗೆ ಇನ್ನೂ ಆರೋಗ್ಯ ಇಸಕೊಳ್ಳಿ, ನಮ್ಮ ಮೇಲೆ ಅವರು MLA ಆಗಿ ಸದಾ ಕಾಲ ಇರಲಿ. ಇದು ಏನು ನೀವು ದಯವಿಟ್ಟು ಇಷ್ಟಿಗೆ ಮುಕ್ತಾಯ ಮಾಡಿ ಬೇರೆ. ಇದು ಏನು ಮಹಿಳೆ ಜಮಾಲಾರ್ ಅವ್ರ ಮಾತು. ಸಿದ್ದರಾಮಯ್ಯನವ್ರು ಯಾವತ್ತಿದ್ರು ನಮಗೆ ಸಪೋರ್ಟ್ ಆಗಿ ಕೆಲಸವನ್ನ ಮಾಡ್ತಾರೆ. ಅವರು ಮತ್ತೆ MLA ಆಗ್ಬೇಕು, ಇದೇ ಕ್ಷೇತ್ರದಿಂದ ಆಯ್ಕೆ ಆಗ್ಬೇಕು. ಅವ್ರು ಯಾವತ್ತಿದ್ರು ಸಹ ಟೈಗರ್ ಆಫ್ ಮೈಸೂರು ಅನ್ನೋ ಒಂದು ಬಿರುದನ್ನು ಸಹ ಜಮಾಲಾರ್ ಅವ್ರು ಕೊಡ್ತಾ ಇದ್ದಾರೆ. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು. ಹಾಗಾದ್ರೆ ಸಿದ್ದರಾಮಯ್ಯ ಕೋಪಕ್ಕೆ ಕಾರಣ ಏನಾಯ್ತು? ಆ ರೀತಿ ರೋಷಾವೇಶ ತೋರಿಸೋದಕ್ಕೆ ರೀಸನ್ ಏನು? ಮಹಿಳೆ ಮೇಲೆ ಸಿದ್ದರಾಮಯ್ಯ ಇವತ್ತು ಸಾಕಷ್ಟು ಕೋಪವನ್ನ ತೋರಿಸಿದ್ದಾರೆ. ಈ ಕೋಪ ತಾಪಕ್ಕೆ ಕಾರಣ ಹಾಗಾದ್ರೆ ಏನು? ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ ಈ ಸಿಟ್ಟಿನ ಅಸಲಿಯತ್ತು. ಏನು ಸಿಎಂ ವಿಚಾರದಲ್ಲಿ ಕಾಂಗ್ರೆಸ್ ಶಾಸಕರು ನಿನ್ನೆ ಕೊಟ್ಟಂತ ಸ್ಟೇಟ್ಮೆಂಟ್ ಇವತ್ತು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹೇಳಿಕೆ ಬೆನ್ನಲ್ಲೇ JDS ನಿಂದಲೂ ಕೂಡ ಸಾಕಷ್ಟು ದಾಳಿ ಆಗ್ತಾ ಇದೆ. JDS ನಾಯಕರ ಮಾತಿನಿಂದ ಸಿದ್ದರಾಮಯ್ಯ ಅವರು ಕಂಗಾಲಾಗಿ ಹೋಗಿದ್ದಾರೆ. ಇನ್ನು ನಾವು ನಮ್ಮ ಶಾಸಕರನ್ನ ನಿಯಂತ್ರಣ ಮಾಡ್ತೀವಿ, JDS ನವರು ನಿಯಂತ್ರಣ ಮಾಡೋದು ಬೇಕಾಗಿಲ್ಲ ಅಂತ ಸಿದ್ದರಾಮಯ್ಯ ಮಾತಿಗೆ ಮತ್ತೆ JDS ಪಾಳಿಯ ಟಾಂಗ್ ಕೊಟ್ಟಿದೆ. ಹಾಗಾದ್ರೆ ನಿಜಕ್ಕೂ ಸಿದ್ದರಾಮಯ್ಯ ಅವರ ಈ ಸಿಟ್ಟಿಗೆ, ಈ ರೀತಿ ರೇಗಾಡೋದಕ್ಕೆ, ಕೋಪ ತೋರ್ಸೋದಕ್ಕೆ ಕಾರಣ ಏನಾಯ್ತು? ಜೊತೆಗೆ ಮಹಿಳೆಯರು ರಾಜ್ಯಾದ್ಯಂತ ಸಿದ್ದರಾಮಯ್ಯ ಅವರ ಈ ನಡವಳಿಕೆಗೆ ಏನಂತಾರೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ರಿಪೋರ್ಟರ್ಸ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಚಿದಾನಂದ್ ಪಟೇಲ್, ಹಾಗೇನೆ ಮಂಡ್ಯದಿಂದ ರಾಘವೇಂದ್ರ, ತುಮಕೂರಿನಿಂದ ವಿಠಲ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಫಸ್ಟ್ ರಾಘವೇಂದ್ರ, ಮಂಡ್ಯದಲ್ಲಿ ಜನ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ? ಯಾಕಂದ್ರೆ ಮೈಸೂರಿನಲ್ಲೇ ಆಗಿರೋದು, ಇನ್ನು ತುಮಕೂರಿನಲ್ಲಿ ಯಾವ ರೀತಿ ಮಹಿಳೆಯರು ರಿಯಾಕ್ಟ್ ಮಾಡ್ತಿದ್ದಾರೆ ಕೇಳೋಣ. ವಿಠಲ್ ಕುಮಾರ್, ತುಮಕೂರಿನಲ್ಲಿ ಮಹಿಳೆಯರು ಏನ್ ಹೇಳ್ತಿದ್ದಾರೆ ಸಿದ್ದರಾಮಯ್ಯ ಅವರು ಈ ಕೋಪ ತಾಪ ಪ್ರದರ್ಶನಕ್ಕೆ?
ಶರ್ಮಿತಾ, ಏನು ಇಂದು ನಡೆದಂಥ ಏನು ಸಭೆಯಲ್ಲಿ ಸಿದ್ದರಾಮಯ್ಯನವರ ಈ ಒಂದು ಕೋಪಕ್ಕೆ ಮಹಿಳೆ ನಿಜಕ್ಕೂ ಒಂದು ಭಯಭೀತರಾಗಿದ್ದು ನಿಜಕ್ಕೂ ದುರಂತವೇ ಸರಿ. ಈ ಬಗ್ಗೆ ಮಹಿಳೆಯ ಮೇಲೆ XCM ಈ ಥರ ಒಂದು ವರ್ತನೆ ಮಾಡೋದಕ್ಕೆ ತುಮಕೂರಿನಲ್ಲೂ ಕೂಡ ಒಂದು ಮಹಿಳಾ ಸಂಘಟನೆ ಆಗಿರ್ಬೋದು ಮತ್ತು ಮಹಿಳಾ ಲೀಡರ್ಸ್ಗಳಾಗಿರ್ಬೋದು ಇವರಿಂದ ಕೂಡ ಒಂದು ಖಂಡನೆ ವ್ಯಕ್ತವಾಗಿದೆ. ಈಗ ನನ್ನೊಂದಿಗೆ ತುಮಕೂರು ನಗರದ 8 ಜನ ಕಾರ್ಪೊರೇಟರ್ಗಳಿದ್ದಾರೆ. ಬನ್ನಿ ಅವರು ಏನು ಹೇಳ್ತಾರೆ ಅವ್ರನ್ನ ನಾವು ಕೇಳೋಣ. ಮೇಡಮ್, ಇವತ್ತು ಮೈಸೂರಿನಲ್ಲಿ ನಡೆದಂಥ ಒಂದು ಸಭೆಯಲ್ಲಿ XCM ಸಿದ್ದರಾಮಯ್ಯನವರು ಒಬ್ಬರು ಲೇಡಿಗೆ ಒಂದು ಗದರಿದ್ದಾರೆ. ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು? ನಿಜಕ್ಕೂ ಇದೊಂದು ತಲೆ ತಗ್ಸುವಂಥ ವಿಚಾರ. ಮಾಜಿ CM ಆಗಿ ಅಧಿಕಾರ ಕಳ್ಕೊಂಡು ತಮ್ಮ ಕ್ಷೇತ್ರವಲ್ಲದ ಜಾಗದಲ್ಲಿ ಅವರ ಮಗನ ಕ್ಷೇತ್ರದಲ್ಲಿ ಅವರು ಈ ಥರ ವರ್ತನೆ ಮಾಡಿರೋದು, ಪ್ರಜೆಗಳಿಂದ ಚುನಾಯಿತರಾಗಿ ಬಂದಿದ್ದಾರೆ, ಪ್ರಜೆಗಳ ಮೇಲೆ ದೌರ್ಜನ್ಯ ತೋರ್ತಿರೋದು ನಿಜಕ್ಕೂ ನಾವು ಜನಪ್ರತಿನಿಧಿಗಳಾಗಿ ನಾವು ತಲೆ ತಗ್ಗಿಸ್ಬೇಕಾಗಿ ಇವರ ವರ್ತನೆಯಿಂದ ನಾವು ತಲೆ ತಗ್ಗಿಸ್ಬೇಕಾಗಿ ಬಂದಿದೆ. ಇದು ತುಂಬ ಖಂಡನೀಯ, ಮಹಿಳೆಯರಿಗೆ ಮಾಡಿರುವಂಥ ಅವಮಾನ. ಆದ್ದರಿಂದ 6.5 ಕೋಟಿ ಕರ್ನಾಟಕ ಜನತೆಗೆ ಸಿದ್ದರಾಮಯ್ಯನವರು ಕ್ಷಮೆ ಕೇಳಬೇಕು ಅಂತ ನಾನು ಹೇಳ್ತೀನಿ. ಒಬ್ಬರು ಮುಖ್ಯಮಂತ್ರಿ ಆಗಿದ್ದವರು ಒಬ್ಬರು ಮಹಿಳೆ ಹತ್ರ ಈ ಥರ ನಡ್ಕೋಬೋದಾಗುತ್ತೆ? ಖಂಡಿತ ನಡ್ಕೊಳಕ್ಕೆ ಸಾಧ್ಯ ಇಲ್ಲ. ಮುಖ್ಯಮಂತ್ರಿ ಅಂತಲ್ಲ, ಯಾರು ಕೂಡ ಮಹಿಳೆಯ ಮೇಲೆ ಈ ಥರ ಅವ್ರ ಹಕ್ಕನ್ನು ಕೇಳಕ್ಕೆ ಬಂದಿದ್ದಾರೆ, ಬೇರೆ ಏನು ಕೇಳಕ್ಕೆ ಬಂದಿಲ್ಲ. ಅವರ ಹಕ್ಕನ್ನು ಅವರು ಕೇಳಕ್ಕೆ ಬಂದಿಲ್ಲ. ಒಬ್ಬ ಶಾಸಕರು ನಮಗೆ ನಮ್ಮ ಕಷ್ಟಗಳನ್ನ ಹೇಳ್ಕೊಳಕ್ಕೆ ಸಿಗಲ್ಲ ಅಂತ ಗೊತ್ತಾದಾಗ ಅವ್ರು ಕೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ. ಅವರ ಹಕ್ಕನ್ನು ಕೇಳಕ್ಕೆ ಬಂದಾಗ ಈ ಥರ ಒಂದು ದೌರ್ಜನ್ಯ ಮಾಡಿರೋದು ತುಂಬ ಖಂಡನೀಯ. ನಾನು ಇದನ್ನು ಖಂಡಿಸ್ತೇನೆ. ಮೇಡಮ್, ಇವತ್ತು ಸಿದ್ದರಾಮಯ್ಯನವ್ರು ಮಾಡಿರೋಂಥ ವರ್ತನೆ ಬಗ್ಗೆ ನೀವೇನು ಹೇಳ್ತೀರಿ? ಇವತ್ತು ಸಿದ್ದರಾಮಯ್ಯನವ್ರು ಮಾಡಿರೋದು ತುಂಬ ಒಂಥರ ಅಗೋಚರ ಅನಿಸುತ್ತೆ. ಯಾಕೆ ಅಂತಂದರೆ ಒಬ್ಬ ಮಹಿಳೆ ಕಾಮನ್ ಆಗಿ ಕೇಳ್ತಾರೆ. ಯಾರಾದ್ರೂ ಈಗ ನಾವು ವಾರ್ಡಲ್ಲಿ ಓಡಾಡ್ತಿರ್ತೀವಿ, ವಾರ್ಡಲ್ಲಿ ಓಡಾಡ್ಬೇಕಾದ್ರೆ ಎಲ್ಲ ಜನಪ್ರತಿನಿಧಿಗಳು ಒಂದೊಂದು ಕ್ವಶನ್ ಕೇಳ್ತಾರೆ. ಈ ಥರ ಕೋಪ ಮಾಡ್ಕೊಳ್ಳೋದು ತುಂಬ ಇದು ಅನಿಸುತ್ತೆ, ಒಂಥರ ಅಸಹ್ಯವಾಗುತ್ತೆ. ಯಾಕೆಂದರೆ CM ಆಗಿರೋರು ಈ ಥರ ಮಾತಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಮಹಿಳೆಗೆ ಅವಮಾನ ಆಗೋ ರೀತಿನಲ್ಲಿ ನಡ್ಕೊಂಡಿದ್ದಾರೆ. ಇದು ನಾವು ಎಲ್ಲ ಮಹಿಳೆಯರಿಗೂ ಕ್ಷಮೆ ಕೇಳಬೇಕು ಅಂತ ವಿನಂತಿ. ಒಬ್ರು ಹೆಣ್ಮಗಳಾಗಿ ಒಬ್ಬರು ನ್ಯಾಯ ಕೇಳೋದೇ ತಪ್ಪ ಮೇಡಮ್? ಅದು ತಪ್ಪಿಲ್ಲ, ಎಲ್ಲರೂ ಕೇಳ್ತಾರೆ. ಯಾವ ಹೆಣ್ಮಗಳಾದ್ರೂ ಸಹ ಕೇಳ್ತಾರೆ. ಇದು ತಪ್ಪೇನಿಲ್ಲ. ಆದರೆ ಈ ಥರ ವರ್ತಿಸೋದು CM ಆಗಿ ವರ್ತಿಸೋದು, ಮಾಜಿ CM ಆಗಿ ವರ್ತಿಸೋದು ತುಂಬ ಇದು ಅನಿಸುತ್ತೆ. ಹಾಗಾಗಿ ಆ ಮಗನ ಕ್ಷೇತ್ರದಲ್ಲಿ ಈ ಥರ ವರ್ತಿಸಿರೋದು ತುಂಬ ಅನಿಸುತ್ತೆ. ನಮ್ಮೊಂದಿಗೆ ಈಗ ಇನ್ನೊಬ್ರು ಕಾರ್ಪೊರೇಟರ್ ಇದ್ದಾರೆ, ಅವ್ರು ಏನು ಹೇಳ್ತಾರೆ ಸಿದ್ದರಾಮಯ್ಯನವರ ಒಂದು ವರ್ತನೆಗೆ, ಅವ್ರನ್ನು ಕೇಳೋಣ. ಮೇಡಮ್, ಇವತ್ತು ಏನು ಸಿದ್ದರಾಮಯ್ಯನವರು ಒಂದು ಮಹಿಳೆ ಹತ್ರ ಈಗ ಒಂದು ಅವ್ರಿಗೆ ಏನು ಎದುರಿಸಿದ್ದಾರೆ, ಈ ಮಹಿಳೆಯಾಗಿ ಒಬ್ಬರು ಮಹಿಳಾ ಪ್ರತಿನಿಧಿಯಾಗಿ ನೀವೇನು ಹೇಳ್ತೀರಾ ಮೇಡಮ್? ನಾನು ಮಹಿಳೆಯಾಗಿ ಅನ್ನೋದಕ್ಕಿಂತ ಒಂದು ಹೆಣ್ಮಗಳ ಮೇಲೆ ಈ ಥರ ಶೋಷಣೆ ಮಾಡಿರೋದು ತಪ್ಪು. ಈಗ ಸರ್ಕಾರ ಏನು 50% ಆದ್ಯತೆ ಕೊಟ್ಟಿದೆ, ಗಂಡು ಹೆಣ್ಣು ಈಕ್ವಲ್ ಅಂತ ಹೇಳ್ತಾ ಇದ್ದಾರೆ. ಹೆಣ್ಣು ಕ್ವಶನ್ ಮಾಡೋದೇ ತಪ್ಪ? ಇವತ್ತಿನ ದಿವಸ ನಾನು ಕೇಳೋದಷ್ಟೇ, ಕ್ವಶನ್ ಮಾಡಿದೆ ತಪ್ಪ? ಅದು ಅವ್ರ ಕಷ್ಟನ ಕೇಳ್ಕೊಳ್ಳೋದಕ್ಕೆ ಶಾಸಕರು ಬರಲಿಲ್ದಾಗ ಅವ್ರು ಕ್ವಶನ್ ಮಾಡಿರೋದು ಸರಿ. ಅದು ನಾನು ಇದನ್ನು ಖಂಡಿಸ್ತೀನಿ. MLA ಇವರು CM ಅವ್ರು ಮಾಡಿರೋದು ನಾನು ಖಂಡಿಸ್ತೀನಿ. ಸರ್ಕಾರ ಏನು 50% ಆದ್ಯತೆ ನೀಡಿದ್ರು ಅವ್ರು ಈ ಥರ ಮಾಡಿದ್ದು ತಪ್ಪು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲ, ಈಗ ನೀವೊಬ್ಬರು ಜನಪ್ರತಿನಿಧಿಯಾಗಿ ನಿಮಗೆ ಯಾರಾದರೂ ಈ ಥರ ಒಂದು ನ್ಯಾಯ ಕೇಳಿದ್ರೆ ನಿಮ್ಮ ಕಡೆನೂ ಕೂಡ ಅದೇ ರಿಯಾಕ್ಷನ್ಸ್ ಇರುತ್ತೆ? ಇಲ್ಲ ಸರ್, ಈಗ ಜನರಿಂದ ಆಯ್ಕೆ ಮಾಡ್ಕೊಂಡು ನಾವು ಬಂದಿರೋದು, ಜನರ ಕಷ್ಟನ ನಾವು ಸ್ಪಂದಿಸ್ಬೇಕು. ಆ ಕಷ್ಟಕ್ಕೆ ಸ್ಪಂದಿಸಿದಾಗಲೇ ಮುಂದೆ ಒಳ್ಳೆ ಓಕೆ. ಇನ್ನೊಬ್ರು ನಮ್ಮೊಂದಿಗೆ ಕಾರ್ಪೊರೇಟ್ ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸೋಣ. ಅವ್ರೇನು ಹೇಳ್ತಾರೆ? ಮೇಡಮ್, ಇವತ್ತು ಸಿದ್ದರಾಮಯ್ಯನವರ ವರ್ತನೆ ಬಗ್ಗೆ ಏನು ಹೇಳ್ತೀರಿ? ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮಾಡಿರೋದು ತುಂಬಾ ಖಂಡನೀಯವಾದ ವಿಷಯ. ಅದು ಎಲ್ಲ ಹೆಣ್ಮಕ್ಳಿಗೂ ಸಹ ಅವಮಾನ ಆಗಿರೋಂಥ ವಿಷಯ. ನಾವೆಲ್ಲ ಹೆಣ್ಮಕ್ಳು ಸೇರಿ ಅವ್ರಿಗೆ ಕೇಳ್ಕೊಳ್ತಿದ್ದೀವಿ, ಆ ಹೆಣ್ಮಗಳಿಗೆ ನೀವು ಕ್ಷಮಾಪಣೆ ಕೇಳಲೇಬೇಕು. ಇಲ್ಲಾಂದರೆ ನಾವು ತುಮಕೂರಲ್ಲಿ ಸಹ ನಾವು ಎಲ್ಲ ಹೆಣ್ಮಕ್ಳು ಸೇರಿ ಅವರ ವಿರುದ್ಧ ನಾವು ಸ್ಟ್ರೈಕನ್ನು ಮಾಡ್ತೀವಿ. ಮತ್ತು ಅವ್ರು ಮಾಡಿರೋದು ಏನು ಅಂತಂದರೆ, ಪಾಪ ಹೆಣ್ಮಕ್ಳು ಏನಂತ ಬಂದು ಕೇಳ್ತು, ಅವ್ರ ಕ್ಷೇತ್ರದಲ್ಲಿ ಅವ್ರ ಮಗ ಬರ್ತಿಲ್ಲ, ಅವ್ರ ಕಷ್ಟಗಳನ್ನು ಆಲಿಸ್ತಿಲ್ಲ ಅನ್ನೋ ಒಂದು ವಿಷಯವಾಗಿ ಮಾತ್ರ ಅವ್ರು ಚರ್ಚೆ ಮಾಡಿದ್ದಷ್ಟೇ. ಮತ್ತು ಬೇರೆ ಇನ್ನೇನು ಅವ್ರು ಕೇಳಕ್ಕೆ ಹೋಗಿಲ್ಲ. ಅವರು ಗೆದ್ದು ಹೋಗಿರೋದು ಏನಕ್ಕೆ? ಅವ್ರ ಕಷ್ಟನ ಪರಿಹರಿಸ್ಕೊಂಡು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ತಾನೇ ಅವರು ಸಮಾಜ ಸೇವೆ ಮಾಡ್ತೀವಿ ಅನ್ನೋ ಒಂದು ಉದ್ದೇಶದಿಂದ ಅವರು ಗೆದ್ದುಬಿಟ್ಟು ಹೋಗಿ ಈ ರೀತಿ ಮಾಡೋದು ಅವರು ಖಂಡನೀಯ. ಹಾಗಾಗಿ ಅವರು ಕ್ಷಮೆ ಕೇಳಬೇಕು, ಎಲ್ಲ ಹೆಣ್ಮಕ್ಳ ಪರವಾಗಿ ಕ್ಷಮೆ ಕೇಳಬೇಕು, ಆ ಹೆಣ್ಮಕ್ಳಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ. ಮೇಡಮ್, ನೀವೇನು ಹೇಳ್ತೀರಾ ಈ ಬಗ್ಗೆ? ಸರ್, ಇದು ಮಾಜಿ CM ಆದ ಸಿದ್ದರಾಮಯ್ಯ ಅವರು ಮಾಡಿರೋದು
ಮೈಸೂರಿನ ಕಾರ್ಯಕ್ರಮದಲ್ಲಿ ಇವತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಮಹಿಳೆಯೊಬ್ಬರ ಮೇಲೆ ತಮ್ಮ ಕೋಪವನ್ನ ಪ್ರದರ್ಶನ ಮಾಡಿದ್ದಾರೆ. ಹಾಗಾದ್ರೆ ಇದಕ್ಕೆ ಕಾರಣ ಏನಾಯ್ತು? ಈ ಬಗ್ಗೆ ವಿಶ್ಲೇಷಣೆಯನ್ನು ಮಾಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ರಿಪೋರ್ಟರ್ ಚಿದಾನಂದ್ ಪಟೇಲ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಚಿದಾನಂದ್ ಪಟೇಲ್, ಈ ರಾಜಕೀಯ ಬೆಳವಣಿಗೆಗಳು ಏನ್ ಸದ್ಯಕ್ಕೆ ನಡೀತಾ ಇದೆ ರಾಜ್ಯದಲ್ಲಿ, ಆ ಒಂದು ಫ್ರಸ್ಟ್ರೇಷನ್ ಹಾಗಾದ್ರೆ ಸಿದ್ದರಾಮಯ್ಯ ಅವರನ್ನ ಕಾಡ್ತಾ ಇದೆಯಾ? ಶರ್ಮಿತಾ ಶೆಟ್ಟಿ, ಪ್ರಮುಖವಾಗಿ ಎರಡು ಪ್ರಮುಖ ಕಾರಣಗಳಿದೆ. ಒಂದು ಕಡೆ ಈ ವರುಣ ಕ್ಷೇತ್ರದಲ್ಲಿ ತಮ್ಮ ಮಗ ಪುತ್ರ ವ್ಯಾಮೋಹದಿಂದ ನಿಲ್ಲಿಸಿ ಗೆಲ್ಲಿಸಿರ್ತಕ್ಕಂಥ ಸಿದ್ದರಾಮಯ್ಯನವರು, ಅವರ ಪುತ್ರ ಜನಸಾಮಾನ್ಯರ ಕೈಗೆ ಸಿಗ್ತಿಲ್ಲ, ಮತದಾರರ ಕೈಗೆ ಸಿಗ್ತಿಲ್ಲ. ಅದನ್ನ ಆ ಮಹಿಳೆ ತನ್ನ ರೀತಿಯನ್ನ ವ್ಯಕ್ತಪಡಿಸಿತು. ಆದ್ರೆ ಸಿದ್ದರಾಮಯ್ಯನವರಿಗೆ ಇಡೀ ದಿನ ಇವತ್ತು ನಡೆದಂತ ಘಟನೆಗಳು, ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ರಾಜೀನಾಮೆ ಹೇಳಿಕೆಗಳು, ಜೊತೆಗೆ ಹೈಕಮಾಂಡ್ ಕೂಡ ಪರೋಕ್ಷವಾಗಿ ಸಿದ್ದರಾಮಯ್ಯ ಶಿಷ್ಯರಿಗೆ ಮತ್ತು ಪಟಾಲಂಗೆ ಪರೋಕ್ಷವಾಗಿ ವಾರ್ನಿಂಗ್ ಮಾಡಿರುವಂತದ್ದು, ಇದರ ಫ್ರಸ್ಟ್ರೇಷನ್ ಇವತ್ತು ಭ್ರಷ್ಟ ಆಗಿದೆ. ಆ ಮುಖಾಂತರ ಆ ಮಹಿಳೆ ಏನು ಕ್ಷೇತ್ರದಲ್ಲಿ ತಮ್ಮ ಶಾಸಕ ಸಿಗಲ್ಲ ಎಂಬ ಒಂದು ಕೇಳಲಿಕ್ಕೆ ನ್ಯಾಯ ಕೇಳಿದಂತ ಮಹಿಳೆಗೆ ಆ ಚೂಡಿದಾರ ದುಪ್ಪಟ್ಟ ನೆಳೆಯುವ ಮುಖಾಂತರ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮಾಜಿ ಸಿಎಂ ಆದಂತವರು ಎಲ್ಲ ಒಂದ್ ಕಡೆ ವಿವೇಚನೆಯಿಂದ ನಡ್ಕೊಳ್ಬೇಕಿತ್ತು, ಆದ್ರೆ ವಿವೇಚನೆಯಿಂದ ಸಿದ್ದರಾಮಯ್ಯ ನಡ್ಕೊಳ್ಳಿಲ್ಲ. ಇವತ್ತು ಇಡೀ ರಾಜ್ಯಾದ್ಯಂತ ಮತ್ತು ರಾಷ್ಟ್ರಾದ್ಯಂತ ವಿವಾದಕ್ಕೆ ಕಾರಣವಾಗಿದ್ದಾರೆ. ಬನ್ನಿ, ಸಂಬಂಧಪಟ್ಟಾಗೆ ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಪುಷ್ಪಾ ಅಮರನಾಥ್ ತಮ್ಮ ಜೊತೆ ಇದ್ದಾರೆ. ಪುಷ್ಪಾ ಅಮರನಾಥ್, ಇಡೀ ಈ ಪ್ರಕರಣದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಇವತ್ತು ನಿಮ್ಮ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕ್ಷೇತ್ರದ ಶಾಸಕ ನಮ್ಮ ಕೈಗೆ ಸಿಗ್ತಿಲ್ಲ ಅಂತೇಳಿ ಕೇಳಿದ ಮಹಿಳೆಯ ದುಪ್ಪಟ್ಟ ನೆಳೆಯುವ ಮುಖಾಂತರ ಮಹಿಳೆಯರಿಗೆ ಅವಮಾನ ಮಾಡಿದ್ದಾರೆ. ಇದನ್ನು ನೀವು ಒಪ್ಕೊಂತೀರಾ? ಇದು ಸರಿ ಅಂತೀರಾ? ನನಗೆ ಮೊದಲು ನೀವು ಹೇಳ್ತಾ ಇರೋದೇ ಒಂದು ಸರಿ ಇಲ್ಲ. ದುಪ್ಪಟ್ಟ ಎಳೆಯಕ್ಕೆ ಹೋಗ್ಲಿಲ್ಲ ಅವರು. ನಾನು ಈಗ ಬಂದೆ, ನಂದು ಪ್ರೊಟೆಸ್ಟ್ ಇತ್ತು ಇವತ್ತು ಸ್ವಾಮೀಜಿ ಅವ್ರಿಗೆ. ಸ್ಪಷ್ಟವಾಗಿ ಕಾಡುತ್ತೆ ಅವರು ಮೈಕ್ ಒಂದು ವಿವೇಚನೆ ಹೇಳುವಾಗ ಕೂಲ್ ಮಾಡಬಹುದಿತ್ತಲ್ಲ. ಕೂಲ್ ಅಂದ್ರೆ ನೀವು ಪರೋಕ್ಷವಾಗಿ ಸಪೋರ್ಟ್ ಮಾಡಿದ್ರ ಮಹಿಳಾ ಅಧ್ಯಕ್ಷೆಯಾಗಿ. ಇಲ್ಲ, ನೀವು ಸುಮ್ನೆ ನಾನು ಸುಮ್ನೆ ಹೇಳ್ತಿಲ್ಲ, ಎಲ್ಲರಿಗೂ ಕೂಡ ಸಾಕ್ಷಿ ಇದೆ, ಕಣ್ಣು ಮುಂದೆ ಎಲ್ಲವೂ ಕೂಡ ಕಾಣ್ತಾ ಇದೆ. ನಾನು ನೋಡಿದೆ. ಹೌದಮ್ಮ, ಹೌದು. ಅವರು ಉದ್ದೇಶ ಅಲ್ಲಮ್ಮ, ವಿವೇಚನೆ ಬೇಕಲ್ಲಮ್ಮ. ಮಾಜಿ ಸಿಎಂ ಅಂತಾರೆ. ಎಸ್ ಆಯ್ತು, ಮಾತಾಡಿ. ಆಯ್ತು, ನಿಮ್ಮ ನೀವು ಕರೆದಿದ್ದೀರಾ, ಸಮರ್ಥಿಸ್ಕೊಳ್ತಾ ಇಲ್ಲ. ನಾನು ನೋಡಿದೆ ವಿಡಿಯೋನ. ಸಿದ್ದರಾಮಯ್ಯನವರು ಅವಾಗ ಒಂದ್ ಸ್ವಲ್ಪ ಕೋಪದಲ್ಲಿ ಮಾಡಿರ್ತಕ್ಕಂಥ ಒಂದು ಇದನ್ನ ಟಿವಿನಲ್ಲಿ ನಾನು ಬೈಟ್ ನೋಡಿದೆ. ಇವಾಗ ಬಂದಿದ್ದು ನಾನು ಕೂಡ. ಬೆಳಗ್ಗೆ ನಮ್ದೊಂದು ಪ್ರೊಟೆಸ್ಟ್ ಇತ್ತು ಮಹಿಳಾ ಕಾಂಗ್ರೆಸ್ ಇಂದ, ಶ್ರೀಗಳಿಗೆ ಭಾರತ ರತ್ನವನ್ನ ಕೊಡ್ಲಿಲ್ಲ ಅಂತ. ಆ ವಿಚಾರದ ಬಗ್ಗೆ ನೀವು ಹೆಚ್ಚು ತಲೆ ಕೆಡಿಸ್ಕೊಂಡಿಲ್ಲ, ಆದ್ರೆ ಈ ವಿಚಾರ ನಿಜಕ್ಕೂ ತಲೆ ಕೆಡಿಸ್ಕೊಂಡು. ಹೌದು, ಹೆಣ್ಮಗಳು ಅಂದಾಗ ಎಲ್ಲರೂ ಗೌರವ ಕೊಡಬೇಕು. ಇದೇ ರೀತಿ ಒಂದ್ಸಲ KDP ಸಭೆ ನಡೆದಾಗ ನಮ್ಮ ಶಾಸಕರಾದಂಥ ವಿಶ್ವನಾಥ್ ಅವರು ಹುಣಸೂರಿನಲ್ಲಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಿಗೆ ನಿಂಗೆ ನಮಗೆ ಗೊತ್ತು ಕೂತ್ಕೋ ಅಂತ ಗದರಿಸಿದ್ರು. ಒಂದೊಂದ್ಸಲ ಏನಾಗತ್ತೆ ಅಂದ್ರೆ ನಾಯಕರುಗಳು ತುಂಬಾ ಶ್ರಮಪಟ್ಟು ಕೆಲಸ ಮಾಡುವಾಗ ಪದೇ ಇರಿಟೇಟ್ ಮಾಡ್ತಾ, ಇಲ್ಲ ನೀವು ಮಾಡ್ತಾ ಇಲ್ಲ, ಶಾಸಕರು ಬರ್ತಾ ಇಲ್ಲ ಅನ್ನೋದಲ್ಲ. ನಾನು ನೋಡ್ತಿದ್ದೀನಿ ಯತೀಂದ್ರ ಸಿದ್ದರಾಮಯ್ಯ ನಮ್ಮ ಶಾಸಕರು ಇದಾರಲ್ಲ, ಅವರು ಬಹಳ ಕಮಿಟೆಡ್ ಆಗಿ ಸಿದ್ದರಾಮಯ್ಯ ಮಾಡಿ ಸರಿನಾ ನನ್ನನ್ನ ಮಾತಾಡಕ್ಕೆ ಬಿಟ್ರೆ ನಾನು ಕೂಡ ನನ್ನ ಹೇಳಿಕೆನ ಕೊಡ್ತೀನಿ. ಆಮೇಲೆ ನೀವ್ ಎಷ್ಟೊತ್ತಾದ್ರೂ ಮಾತಾಡಿ. ನಾನು ಮಾತಾಡುವಾಗ ನೀವು ಮಾತಾಡುವಾಗ ನಾನು ಮಾತಾಡಲ್ಲ. ಇವತ್ತು ಏನಾಗಿದೆ, ಯತೀಂದ್ರ ಸಿದ್ದರಾಮಯ್ಯನವ್ರ ಮೇಲೆ ಚಿದಾನಂದ್ ಪಟೇಲ್ ಬಿ ಆನ್ಲೈನ್ ಇದೀಗ ಮಾತಾಡೋದಕ್ಕೆ ಮಾಳವಿಕಾ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ, ಬಿಜೆಪಿ ವಕ್ತಾರೆ. ಮಾಳವಿಕಾ ಅವರೇ, ಇವತ್ತು ಸಿದ್ದರಾಮಯ್ಯ ಅವರ ವರ್ತನೆ ಬಗ್ಗೆ ನೀವೇನ್ ರಿಯಾಕ್ಟ್ ಮಾಡ್ತೀರಾ? ಒಟ್ಟೊಟ್ಟಿಗೆ 3-4 ಧ್ವನಿಗಳು ಕೇಳ್ತಾ ಇದೆ. ಇವಾಗ ಕ್ಲಿಯರ್ ಆಗಿದೆಯಾ ಮಾಳವಿಕಾ ಅವರೇ? ಇವಾಗ ಕ್ಲಿಯರ್ ಆಗಿದೆಯಾ ವಾಯ್ಸು? ಮಾಳವಿಕಾ ಅವರೇ, ನನ್ನ ವಾಯ್ಸ್ ಕೇಳ್ತಾ ಇದೆಯಾ ಕ್ಲಿಯರ್ ಆಗಿ? ಬಹುಶಃ ಸಂಪರ್ಕ ಸರಿಯಾಗಿ ಸಾಧ್ಯವಾಗಿಲ್ಲ ಅನ್ಸುತ್ತೆ. ಮತ್ತೊಮ್ಮೆ ನಾವು ಮಾಳವಿಕಾ ಅವರನ್ನ ಮಾತಾಡ್ತೀವಿ. ಇನ್ನು ಮಂಡ್ಯದಲ್ಲಿ ಮಹಿಳೆಯರು ಯಾವ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ? ರಾಘವೇಂದ್ರ, ಮಹಿಳೆಯರು ಏನ್ ಹೇಳ್ತಿದ್ದಾರೆ ಸಿದ್ದರಾಮಯ್ಯ ಅವರ ವರ್ತನೆಗೆ ಮಂಡ್ಯದಲ್ಲೇ? ಶರ್ಮಿತಾ, ಏನು ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ವರ್ತನೆ ಕುರಿತಂತೆ ಸಕ್ಕರ್ನಾಡಿನಲ್ಲಿ ಕೂಡ ಒಂದು ರೀತಿಯಾಗಿ ಮಹಿಳೆಯರು ಕೂಡ ಒಂದು ಮಾಜಿ ಸಿಎಂ ಆದ ಸಿದ್ದರಾಮಯ್ಯ ವಿರುದ್ಧ ಒಂದು ರೀತಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಓರ್ವ ಮಾಜಿ ಸಿಎಂ ಆಗಿದ್ದುಕೊಂಡು ಒಂದು ಕನಿಷ್ಠ ಜ್ಞಾನ ಇಲ್ಲದೆ ಓರ್ವ ಹೆಂಗಸರಿಗೆ ಈ ರೀತಿಯಾಗಿ ದೌರ್ಜನ್ಯ ನಡೆಸೋದು ಎಷ್ಟು ಸರಿ ಅನ್ನೋದು ಅವರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಿದ್ರೆ ಬನ್ನಿ ಮಾತಾಡ್ಸೋಣ, ಮಂಡ್ಯದಲ್ಲೂ ಕೂಡ ಯಾವ ರೀತಿಯಾಗಿ ಅವರು ಮಾತಾಡ್ತಾರೆ. ಮೊದಲಿಗೆ ಕಾಲೇಜು ವಿದ್ಯಾರ್ಥಿ ನಮ್ಮ ಜೊತೆ ಇದ್ದಾರೆ, ಅವರು ಈ ಬಗ್ಗೆ ಏನು ಹೇಳ್ತಾರೆ ಕಣ್ಣ. ಮೇಡಮ್ ನಮಸ್ತೆ. ಮೇಡಮ್, ಈಗ ಸಿಎಂ ಸಿದ್ದರಾಮಯ್ಯರು ಎಲ್ಲೋ ಒಂದು ಕಡೆ ಲಾಸ್ಟ್ ಟೈಮ್ ಸಿಎಂ ಆಗಿದ್ರು, ಅವರೀಗ ಒಂದು ರೀತಿ ಮಹಿಳೆಯ ಮೇಲೆ ದೌರ್ಜನ್ಯ ಎಷ್ಟು ಸರಿ ಅನ್ಸುತ್ತೆ ಮೇಡಮ್? ಅದು ತುಂಬ ತಪ್ಪು ಅಂಕಲ್. ಒಬ್ರು ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ಆಗಿದ್ದು ಅವರೇ ಒಂದು ಹುಡುಗಿ ಸೀರೆ ಹಿಡ್ಕೊಂಡು ಎಳಿತಾರೆ ಅಂತಂದ್ರೆ ಇನ್ನು ಹುಡುಗರು ಬಿಡ್ತಾರ? ನಾವು ಕಾಲೇಜ್ಗೆ ಹೋಗ್ತೀವಿ, ಅಲ್ಲಿ ಇಲ್ಲಿ ಓಡಾಡ್ತೀವಿ, ಅವರೇ ಎಳ್ದಿರ್ಬೇಕಾದ್ರೆ ಬೇರೆಯವ್ರು ಸುಮ್ಮನೆ ಬಿಡ್ತಾರ? ಅವರು ಹೇಳಿದ್ರೆ ಏನು ಮಾಡ್ತಾರೆ ಅವರು? ಹಂಗಾದ್ರೆ ನಮ್ಗೆ ಯಾರಿಗೂ ಸೇಫ್ಟಿನೇ ಇಲ್ವಾ? ಏನು ಮಹಿಳೆಯರಿಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ, ಆ ಕಾನೂನು ಕೊಟ್ಟಿದ್ದೀನಿ ಈ ಕಾನೂನು ಕೊಟ್ಟಿದ್ದೀನಿ ಅಂತ ಬರೀ ಬಾಯಿ ಮಾತು ಮಾತ್ರ ಅಂತಾರೆ. ಅಂದರೆ ನಮ್ಗೆ ಯಾರಿಗೂ ಬೆಲೆನೇ ಇಲ್ವಾ ಹಂಗಾದ್ರೆ ಹೆಣ್ಮಕ್ಳಿಗೆ? ಎಲ್ಲೋ ಒಂದು ಕಡೆ ಅವರು ಜನಪ್ರತಿನಿಧಿ ಆಗಿದ್ರು, ಅಂದ್ರೆ ಸಿಎಂ ಆಗಿದ್ರು ಕಳೆದ ವರ್ಷ. ಈಗ ಕೂಡ ಅವರು ಈ ರೀತಿಯಾಗಿ ಶಾಸಕರಾಗಿದ್ದಾರೆ, ಎಲ್ಲ ಈ ರೀತಿಯಾಗಿ ನಡ್ಕೊಳ್ಳೋದು ಅವ್ರಿಗೆ ಸರಿ ಅನಿಸುತ್ತೆ, ಶೋಭೆ ತರುತ್ತಾ? ನಿಜವಾಗ್ಲೂ ಸರಿ ಇಲ್ಲ ಅಂಕಲ್. ಅಂದ್ರೆ ಇವಾಗ ಹೆಣ್ಮಕ್ಳು ಅಂತ ಅವ್ರ ಮನೇಲಿ ಇವಾಗ ಹೆಣ್ಮಕ್ಳು ಇದಾರೆ ಇಲ್ಲ ಅಂತಲ್ಲ, ಅವ್ರಿಗೂ ಅದೇ ಸ್ಥಿತಿಲಿ ಇದ್ದಾಗ ಅವ್ರೇನ್ ಮಾಡ್ತಾರೆ ಅಂತ ಫಸ್ಟ್ ಕೇಳ್ಬೇಕು ಅಂಕಲ್ ನಾವು.
ಅದು ನಿಜ ತಪ್ಪು ಅಂಕಲ್ ಅಂತವ್ರಿಗೆ ಏನ್ ಮಾಡ್ಬೇಕು ಅಂದ್ರೆ ಹಾಗೆ ಇನ್ನೊಬ್ರು ಕೂಡ ಇದ್ದಾರೆ, ಅವ್ರನ್ನು ಮಾತಾಡ್ಸೋಣ. ಮೇಡಮ್, ಒಬ್ಬ ಸಿಎಂ, ಮಾಜಿ ಸಿಎಂ ಆಗಿದ್ಕೊಂಡು ಒಬ್ರು ಹೆಂಗಸರ ಮೇಲೆ ಈ ರೀತಿ ದೌರ್ಜನ್ಯ ಸೀರೆ ಹಿಡಿಯೋದು ಎಷ್ಟು ಸರಿ ಅನಿಸುತ್ತೆ ಮೇಡಮ್ ನಿಮಗೆ? ಏನೋ ನಮಗೆ ಗೊತ್ತಾಯ್ತಲ್ಲ ಸರ್, ನಮಗೆ ಗೊತ್ತಾಯ್ತಲ್ಲ ಅದು. ಸೊ ಬನ್ನಿ ಇನ್ನು ಕೂಡ ಹಾಗೆ ಮಾತಾಡ್ಸೋಣ. ಇನ್ನೂ ಸಾಕಷ್ಟು ಓಕೆ ಥ್ಯಾಂಕ್ ಯು ಸೋ ಮಚ್ ರಾಘವೇಂದ್ರ, ಹಾಗೇನೆ ವಿಠಲ್ ಕುಮಾರ್, ಹಾಗೇನೆ ಚಿದಾನಂದ್ ಪಟೇಲ್. ಒಟ್ಟಲ್ಲಿ ಸಿದ್ದರಾಮಯ್ಯ ಅವರ ಈ ವರ್ತನೆ ರಾಜ್ಯ ರಾಜಕಾರಣದಲ್ಲಿ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಈ ಕ್ಷಣದ ಅಪ್ಡೇಟ್. ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಮಹಾಭಾರತ 2019 ವಿಶೇಷ ನೇರ ಪ್ರಸಾರವಾಗುತ್ತೆ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.